ಯಾವ ಕಡೆ ನೋಡಿದ್ರು ಒಳ್ಳೆ ಮರುಭೂಮಿ ಥರ ಆಗ್ಬಿಟ್ಟಿದೆ. ನೀವೇ ನೋಡಿ ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನೋಡಿ ಇಲ್ಲಿ ಎಷ್ಟು ತುಳಸಿ ಇದೆ ನೋಡ್ರಿ. ಒಳೆ ಕಂಟ ಹೋಗಿ ಸಿಕ್ಕವೆ. ಬಾ 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 ತೊಗರಿಕಾಯಿ ನೋಡ್ರಿ ಹೆಂಗ್ ಬಿಟ್ಟೈತೆ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರೂ ಕೂಡ ವೈಕುಂಠ ಏಕಾದಶಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ಮನೇಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀನಿ. ಯಾವ ರೀತಿ ಪೂಜೆ ಮಾಡಿದ್ದೆ ಅನ್ನೋದನ್ನು ಕೂಡ ಚುಟ್ಕಾಗಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ವಿಗ್ರಹಗಳಿಗೆ ಹಾಕಿರುವಂಥ ಸಣ್ಣ ಸಣ್ಣ ಮಣಿ ಸರದ ಬಗ್ಗೆ ಮಾಹಿತಿನ ಕೇಳಿದ್ರಿ. ಅದನ್ನು ಕೂಡ ಯಾವ ರೀತಿ ಅದನ್ನು ನಾವೇ ಮಾಡ್ಕೋಬೋದು, ನಾನೇ ಅದನ್ನು ಮನೇಲಿ ಮಾಡಿ ಹಾಕಿರೋದು. ಈ ಥರದ್ದೆಲ್ಲ ಹಾಕ್ಬೋದಾ ಅಂತ ಕೇಳಿದ್ರಿ. ಖಂಡಿತ ಹಾಕ್ಬೋದು, ಏನಿಲ್ಲ. ನಾವು ಯೂಸ್ ಮಾಡಿರೋದು ಬಿಟ್ಟು ಹೊಸದನ್ನು ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ. ಹಾಗೆಯೇ ಅಮ್ಮನ ಮನೆ ಹತ್ರ ಹೋಗಿದ್ದೆ. ತುಂಬ ಚೆನ್ನಾಗಿರ್ತಾಯಿತ್ತು. ನಾವಲ್ಲಿ ವೀಕೆಂಡಲ್ಲಿ ಒಂಥರ ಕೂಲ್ ಆಗಿರುತ್ತೆ ವೆದರ್ ಎಲ್ಲ, ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಎಲ್ಲಿ ನೋಡಿದ್ರು ಹಸಿರಾಗಿ ಕಾಣುತ್ತೆ ಅಂತ ಹೇಳಿ ಮಕ್ಕಳು ಕೂಡ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ಆದರೆ ಈಗೇನಾಯಿತು ಅಂದರೆ ಒಂದೇ ದಿನದಲ್ಲಿ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದಿದ್ದು ಒಂದೇ ದಿನದಲ್ಲಿ ಮರುಭೂಮಿ ಥರ ಆಗಿಬಿಟ್ಟಿದೆ. ತುಂಬಾ ಬೇಜಾರಾಗುತ್ತೆ. ಆದ್ರೇನು ಮಾಡೋಕ್ಕಾಗಲ್ಲ ಅಲ್ವಾ. ನಾಳೆಯಿಂದ ಮಾಘ ಮಾಸ ಶುರು ಆಗುತ್ತೆ. ನಾಳೆ ಹುಣ್ಣಿಮೆಯಿಂದ ಮಾಘ ಮಾಸ ಶುರು ಆಗುತ್ತೆ. ತುಂಬ ಜನ ಪಾಪ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಈಗ ಸೈಟ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿರೋ ಗಿಡಗಳೆಲ್ಲ ಕಟ್ ಮಾಡಿ ಹಾಕ್ಬಿಟ್ರು. ಅದನ್ನು ನೋಡೋ ಸಲುವಾಗೇ ಹೋಗಿದ್ದೆ. ತುಂಬ ಬೇಜಾರಾಯಿತು. ಒಂದು ಕುಂಬಳಕಾಯಿ ಗಿಡ ಅಂತೂ ಸುಮಾರು 40ಕ್ಕಿಂತ ಹೆಚ್ಚು ಕಾಯಿ ಬಿಟ್ಟಿತ್ತು. ಇನ್ನೂ ಕೂಡ ತುಂಬಾ ಪೀಚ್ ಕಾಯಿಗಳು, ಹೂಗಳು ಎಲ್ಲ ಇತ್ತು. ಅಲ್ಲಿರೋರು ಹೇಳ್ತಾ ಇದ್ರು ಶಿವರಾತ್ರಿ ಹಬ್ಬದವರೆಗೂ ಕೂಡ ಇನ್ನೂ ಕಾಯಿ ಸಿಗ್ತಾ ಇತ್ತು, ಚೆನ್ನಾಗಿತ್ತು, ಈ ಬಳ್ಳಿ ಅಂತೂ ತುಂಬ ಚೆನ್ನಾಗಿ ಹಬ್ಬಿತ್ತು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ ಪಾಪ. ಅವರು ಇನ್ನು ಹುಣ್ಣಿಮೆ ಆದಮೇಲೆ ಅಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಅಲ್ಲಿ ಜಮೀನು ಪೂಜೆ ಮಾಡಿ ಮನೆ ಕಟ್ಟೋದಕ್ಕೆಲ್ಲ ಶುರು ಮಾಡ್ತಾ ಇದ್ದಾರೆ. ಹಾಗಾಗಿ ಸೈಟೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಅಮ್ಮ ಹಾಕಿದಂಥ ಸುಮಾರು ಗಿಡಗಳೆಲ್ಲ ಹೋಯಿತು. ಇನ್ನೊಂದು ಸ್ವಲ್ಪ ಮಾತ್ರ ಇದೆ. ಮನೆ ಮುಂದೆ ಹಾಕ್ಕೊಂಡಿದ್ರಲ್ಲ ಹೂವಿನ ಗಿಡಗಳು ಮಾತ್ರ ಒಂದು 5-6 ಗಿಡ ಉಳ್ಕೋತು ಅಷ್ಟೇ. ಇನ್ನೆಲ್ಲನೂ ಹೋಯಿತು. ಸೋರೆಕಾಯಿ ಬಳ್ಳಿ, ಕುಂಬಳಕಾಯಿ ಬಳ್ಳಿ, ಆಮೇಲೆ ತೊಗರಿಕಾಯಿ, ಅವರೆಕಾಯಿ ಎಲ್ಲ ಹೋಯಿತು. ಹಾಗೆ ನನಗೂ ಇನ್ನು ವೈಕುಂಠ ಏಕಾದಶಿ ದಿನ ತುಳಸಿ ಗಿಡ ತುಂಬ ಚೆನ್ನಾಗಿ ಹಾಕಿದ್ರು ಅಮ್ಮ. ಒಂದೊಂದು ಗಿಡನೂ ಬಂಚಾಗಿ ತುಂಬ ದೊಡ್ಡ ಗಿಡ, ಏನಿಲ್ಲಂದ್ರೂ ಒಂದು 7-8 ಗಿಡ ಇತ್ತು. ತುಂಬ ದೊಡ್ಡದಿತ್ತು. ನಾನೇ ಹೇಳ್ತಾ ಇದ್ದೆ ಅವ್ರಿಗೆ, ಇಷ್ಟೊಂದು ಗಿಡ ಸುಮ್ಮನೆ ವೇಸ್ಟ್ ಆಗುತ್ತೆ, ಮೇಲ್ಮೇಲೆ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಹಾರ ಥರ ಕಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅಮ್ಮ ಫೋನ್ ಮಾಡಿದರು, ಇನ್ನೇನು ಸೈಟೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ, ಗಿಡ ಎಲ್ಲ ಕಟ್ ಮಾಡಬೇಕಾಗತ್ತೆ, ನೋಡು ತುಳಸಿ ಬೇಕಾದರೆ ಬಂದು ತೊಗೊಂಡು ಹೋಗು ಅಂತ. ಹಾಗೆ ಈ ಕುಂಬಳ ಬಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ರಲ್ವ, ನನಗೂ ನೋಡೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು. ಹೇಗೆ ಕಾಣಿಸುತ್ತೆ ಇವಾಗ ನೋಡೋಣ ಅಂಥೇಳಿ ಹೋಗಿದ್ದೆ. ಅದನ್ನು ನಿಮಗೂ ಕೂಡ ಚಿಕ್ಕದಾಗಿ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡಿ. ಏನಂದರೆ ಗಿಡಗಳು ಒಣಗೋಗ್ಬಿಟ್ರೆ ಅದನ್ನು ಕಟ್ ಮಾಡಿ ಬಿಸಾಕೋಕ್ಕೆ ಏನೂ ಅನಿಸೋದಿಲ್ಲ. ಆದರೆ ಚೆನ್ನಾಗಿರೋ ಗಿಡನ ಚೆನ್ನಾಗಿ ಹೂವು ಕಾಯಿ ಎಲ್ಲ ಬಿಡ್ತಾ ಇರೋವಂಥ ಗಿಡಗಳನ್ನ ಕಟ್ ಮಾಡಬೇಕು ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ, ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ಲ. ನಮಗೂ ಅದೇ ಥರ ಫೀಲ್ ಆಗ್ತಾ ಇದೆ. ಆದರೆ ಏನು ಮಾಡೋಕ್ಕಾಗತ್ತೆ, ಸಿಕ್ಕಿದಷ್ಟೇ ಋಣ ಅನ್ಕೋಬೇಕು. ಎಷ್ಟು ಕಾಯಿ ಬಿಟ್ಟಿತ್ತು ಅಂದರೆ ಇನ್ನೂ ಆ ಬಳ್ಳಿನ ಹುಡುಕ್ತಾ ಕೆದಕ್ತಾ ಇದ್ದರೆ ಒಳಗಡೆ ಇನ್ನೂ ಸಿಗ್ತಾನೇ ಇದೆ ಅಷ್ಟು ಕಾಯಿಗಳು. ಮತ್ತು ಈ ಕುಂಬಳ ಸೊಪ್ಪಲ್ಲೂ ಕೂಡ ಪಲ್ಯ ಮಾಡ್ಕೊಂಡು ತಿಂತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಮತ್ತು ನೀವೇನಾದ್ರು ಆ ಥರ ಎಲ್ಲ ಮಾಡ್ತೀರ ಅನ್ನೋದಾದರೆ ಕಮೆಂಟ್ಸಲ್ಲಿ ತಿಳಿಸಿ. ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕುಂಬಳ ಸೊಪ್ಪು ತುದಿ ಚಿಗುರು ಇರುತ್ತಲ್ವ, ಅದನ್ನು ಕಟ್ ಮಾಡಿಕೊಂಡು ಪಲ್ಯ ಮಾಡ್ತಾರೆ. ನಮ್ಮ ಕಡೆ ಬಾಣಂತಿರಿಗೂ ಕೊಡ್ತಾರೆ. ಸ್ವಲ್ಪ ಕೋಲ್ಡ್ ಇರುತ್ತೆ, ಆದರೂ ಅದು ಒಳ್ಳೆ ಪ್ರೋಟೀನ್ ಅಂತೇಳಿ ಅದನ್ನು ಕೊಡ್ತಾರೆ. ನಾನು ಒಂದು ಸ್ವಲ್ಪ ಕುಂಬಳ ಸೊಪ್ಪು ಮತ್ತು ಕುಂಬಳಕಾಯಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೀನಿ. ಮತ್ತು ತುಳಸಿನೂ ಕೂಡ ತೊಗೊಂಡು ಬಂದು ಅದನ್ನು ಕಟ್ಟಿ ವೈಕುಂಠ ಏಕಾದಶಿ ದಿನ ಬಾಗಿಲಿಗೆಲ್ಲ ಹಾಕಿದೆ, ದೇವ್ರ ಪೂಜೆಗೆ ಹಾಕಿದೆ. ಇನ್ನೂ ಒಂದಷ್ಟು ತುಳಸಿ ಇದೆ, ಅದನ್ನು ಕೂಡ ಕಟ್ಟಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಕೊಡಬೇಕು. ತೋರಿಸ್ತೀನಿ ನಿಮಗೆ ಇನ್ನೂ ಎಷ್ಟು ತುಳಸಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ಇನ್ನೂ ಇಷ್ಟು ತುಳಸಿ ಇದೆ. ಇದನ್ನು ಇವಾಗ ಸ್ವಲ್ಪ ಫ್ರೀ ಆದಾಗ ಕೂತ್ಕೊಂಡು ಇದನ್ನೆಲ್ಲ ಕಟ್ಟಬೇಕು. ಕಡಿಮೆ ಅಂದ್ರೂ ಒಂದು 3 ಮೊಳ ಅಷ್ಟು ಆಗುತ್ತೆ ತುಳಸಿ. ಮಂಗಳವಾರ ಮನೇಲೂ ಕೂಡ ಪೂಜೆಗೂ ಸ್ವಲ್ಪ ಬಿಡಿ ತುಳಸಿನೆಲ್ಲ ಒಂದು ಸ್ವಲ್ಪ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಕಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಬಿಡ್ತೀನಿ ಮಂಗಳವಾರ. ಹಿಂದಿನ ದಿನ ಅಮ್ಮನ ಮನೆಯಿಂದ ಒಂದಷ್ಟು ತುಳಸಿ, ದಾಸವಾಳ ಹೂವು ಎಲ್ಲನೂ ಕೂಡ ತಂದಿಟ್ಕೊಂಡಿದ್ದೆ. ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಈ ರೀತಿ ಗಂಧನ ತೆಗೆದಿಟ್ಕೊಂಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ವಿಗ್ರಹಗಳಿಗೆ, ಫೋಟೋಗಳಿಗೆಲ್ಲ ಗಂಧ ಹಚ್ಚೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮೊದಲು ಮೇನ್ ಡೋರ್ಗೆ, ಹೊಸ್ಲಿಗೆ, ತುಳಸಿ ಗಿಡದ ಹತ್ರ
ರಂಗೋಲಿ ಎಲ್ಲ ಹಾಕಿ ಹೂವಿಟ್ಟು ರೆಡಿ ಮಾಡಿ ದೀಪ ಹಚ್ಚಿ ಆಮೇಲೆ ಒಳಗಡೆ ಪೂಜೆಗೆ ಕುತ್ಕೋತಾ ಇದ್ದೀನಿ. ಯಾಕಂದ್ರೆ ಹೊರಗಡೆ ಮೊದಲು ದೀಪ ಹಚ್ಚಿ ಆಮೇಲೆ ಒಳಗಡೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಈಗ ಒಳಗಡೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಶುಕ್ರವಾರನೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದು. ಏಕಾದಶಿ ದಿನ ಮಂಗಳವಾರ, ಶುಕ್ರವಾರ ಪೂಜಾ ರೂಮ್ ಕ್ಲೀನ್ ಮಾಡ್ಕೋಬಹುದು, ಏನು ಅಡ್ಡಿ ಇಲ್ಲ. ಹಾಗಾಗಿ ನಾನು ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ದು ಅವತ್ತೇನೆ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಹಿಂದಿನ ದಿನ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಹಂಗೆ ನಾನು ಅಂಗಡಿಗೆ ಹೋಗಿ ಬರೋದು ತುಂಬಾ ಲೇಟ್ ಆಯ್ತು. 8:30 9 ಗಂಟೆ ಆಗ್ಬಿಟ್ಟಿತ್ತು. ಅಷ್ಟೊತ್ ಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡೋದಕ್ಕೆ ನನಗೂ ಕೂಡ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಶುಕ್ರವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಅವತ್ತೇನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಕಳಸ ತೆಗಿಯೋದಿಲ್ಲ. ಯಾಕಂದ್ರೆ ಭಾನುವಾರ ನಾನು ಕ್ಲೀನ್ ಮಾಡಿ ಸೋಮವಾರ ಮನೆ ದೇವ್ರ ವಾರ ಅಂತ ಹೇಳಿ ಅವತ್ತು ಕಳಸ ಇಟ್ಟಿರ್ತೀನಲ್ಲ. ಹಾಗಾಗಿ ಮಿಕ್ಕಿದ ಎಲ್ಲನೂ ಕೂಡ ಕಳಸ ಒಂದು ಬಿಟ್ಟು ದೇವರ ವಿಗ್ರಹ, ದೀಪಗಳು ಪ್ರತಿಯೊಂದನ್ನು ಕೂಡ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅಲ್ಲೆಲ್ಲ ಒರೆಸಿ ಮತ್ತೆ ರಂಗೋಲಿ ಹಾಕಿ ಇವತ್ತು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ತುಳಸಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ನಮ್ಗಿಲ್ಲೆಲ್ಲ ಇಷ್ಟು ಫ್ರೆಶ್ ಆಗಿ ಸಿಗೋದಿಲ್ಲ ಅಲ್ವಾ. ಅಲ್ಲೇ ಆಗ್ತಾನೆ ಗಿಡದಿಂದ ಕಟ್ ಮಾಡ್ಕೊಂಡು ಕಟ್ಟಿ ರೆಡಿ ಮಾಡಿ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಮಾರನೇ ದಿನ ಕೂಡ ಅದು ಒಣಗೇ ಇರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಾಗಲ್ಗೂ ಹಾಕಿದ್ದೆ, ದೇವ್ರ ವಿಗ್ರಹಕ್ಕೂ ಹಾಕಿದ್ದೆ, ಮತ್ತೆ ದೇವಸ್ಥಾನಕ್ಕೂ ಕೂಡ ತಗೊಂಡ್ ಹೋಗಿದ್ದೆ. ಇನ್ನೂ ಸ್ವಲ್ಪ ಇದೆ ನಿಮ್ಗೆ ತೋರ್ಸುದ್ನಲ್ಲ, ಅದರಲ್ಲಿ ಒಂದ್ ಸ್ವಲ್ಪ ಬಿಡಿ ತುಳಸಿನ ಇಟ್ಕೊಂಡಿರ್ತೀನಿ. ನೈವೇದ್ಯ ಇಡುವಾಗ ಅದ್ರ ಮೇಲೆ ತುಳಸಿ ದಳ ಇಡಬೇಕು. ಮತ್ತೆ ಕೃಷ್ಣನ್ಗೆ, ಕಡಗೋಲ್ಗೆ, ಮತ್ತೆ ಒಂದು ಭೂವರಹ ಸ್ವಾಮಿ ಫೋಟೋ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದೆ, ಆ ವಿಗ್ರಹಕ್ಕೆ, ಮತ್ತೆ ಸಾಯಿಬಾಬಾನ ವಿಗ್ರಹಕ್ಕೆ, ಇದೆಲ್ಲದಕ್ಕೂ ತುಳಸಿ ಇಡ್ತಾ ಇರ್ತೀನಿ ನಾನು. ಹಾಗಾಗಿ ಅಮ್ಮನ ಮನೆಗೆ ಹೋದಾಗ ಒಂದಷ್ಟು ತುಳಸಿ ಕಿತ್ಕೊಂಡು ಬಂದ್ಬಿಡ್ತೀನಿ. ಅವರು ಪೂಜೆ ಮಾಡೋದಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದಾರೆ, ಪೂಜೆಗೆ ಅಂತ ಹೇಳಿ ಸಪ್ರೇಟ್ ಗಿಡಗಳನ್ನ ಹಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿರತ್ತೆ. ನೋಡಿ ಪೂಜೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ. ಬಾಳೆಹಣ್ಣು, ದಾಳಿಂಬೆ ಹಣ್ಣು ಮಾತ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇವತ್ತು ಏಕಾದಶಿ ಅಲ್ವಾ, ಹಾಲಿಟ್ರು ನಾನು ಕುಡಿಬೇಕು. ಹಾಗಾಗಿ ಉಪವಾಸ ಇರೋದ್ರಿಂದ ಹಾಲು ಕೂಡ ನೈವೇದ್ಯಕ್ಕೆ ಇಟ್ಟಿಲ್ಲ, ಬರೀ ಹಣ್ಣು ಇಟ್ಟಿದ್ದೀನಿ. ರಾತ್ರಿ ಏನಾದರೂ ಸುಸ್ತಾಗತ್ತೆ ಅಂತ ಅನ್ಸಿದ್ರೆ ಆ ಹಣ್ಣನ್ನ ತಿನ್ಬೋದು. ಹಾಗಾಗಿ ಹಣ್ಣುಗಳನ್ನ ಮಾತ್ರ ಇವತ್ತು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಸ್ವಾತಿ ಕೂಡ ಅಲ್ಲಿಂದ ಬಂದಿದ್ದಾಳೆ. ಹೋದ್ ವರ್ಷ ಅವಳು ಪ್ರೆಗ್ನೆಂಟ್ ಇದ್ಲು, ಈ ವರ್ಷ ಇಶುಮ ಹುಟ್ಟಿದಾಳೆ. ಅದಕ್ಕೆ ಹೋದ್ ವರ್ಷ ಅವಳು ಹೊಟ್ಟೆಲಿದ್ಲು, ಆಗ ಆ ದೇವಸ್ಥಾನಕ್ಕೆ ಹೋಗಿದ್ದು. ಈ ವರ್ಷ ಅವಳು ಹುಟ್ಟಿದಾಳೆ, ಅವಳಿಗೆ ದೇವಸ್ಥಾನ ತೋರಿಸ್ಕೊಂಡು ಬರಂಗ್ ಆಗತ್ತೆ ಅಂತ ಹೇಳಿ ಅವಳು ಅಲ್ಲಿಂದ ಬರ್ತಾ ಇದ್ದಾಳೆ, ಕುಂಬ್ಳಗುಡಿಯಿಂದ ಬರ್ತಾ ಇದ್ದಾಳೆ. ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಬೇಗ ಆಗಿತ್ತು, ಆದ್ರೆ ಅವಳು ಬಂದ್ಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಅವಳು ಬಂದ್ಮೇಲೆ ಇಲ್ಲೇ ಮನೆ ಹತ್ರನೇ ಇದೆ ವೆಂಕಟೇಶ್ವರನ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಹೇಗಿತ್ತು ಅಂತ ಕೂಡ ತೋರಿಸ್ತೀನಿ. ತುಂಬಾ ಜನ ಕೇಳ್ತಾ ಇರ್ತೀರಾ, ಇವತ್ತು ಏಕಾದಶಿ ಇದೆ ಅಲ್ವಾ, ದೇವರಿಗೆ ಅಲಂಕಾರ ಮಾಡಬಾರ್ದು, ಬರೀ ತುಳಸಿ ಇಡ್ಬೇಕಾ, ಹೂವು ಇಡ್ಬೇಕಾ ಅಂತೆಲ್ಲ ಎಷ್ಟು ಪ್ರಶ್ನೆ ಕೇಳ್ತಾ ಇರ್ತೀರಾ. ಆದ್ರೆ ನೋಡಿ ಇಲ್ಲಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ. ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ಅಲಂಕಾರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದ್ರಲ್ಲೂ ನಾವೇನು ಚಿನ್ನಾಭರಣ ಎಲ್ಲ ಹಾಕಿ ಅಲಂಕಾರ ಮಾಡ್ತೀವ, ಮಾಡೋದೇ ಹೂವಿನ ಅಲಂಕಾರ. ಅದ್ರಲ್ಲೂ ಒಂದೆರಡು ಹೂ ಚೆನ್ನಾಗಿರೋ ಹೂ ಇಟ್ರೆ ಏನಾಗ್ಬಿಡತ್ತೆ. ಕೆಲವರು ಇದನ್ನು ಕೂಡ ಪ್ರಶ್ನೆ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಗಣೇಶ, ವಿಷ್ಣು ಮತ್ತೆ ಲಕ್ಷ್ಮಿ, ಹೊರಗಡೆ ಆಂಜನೇಯ ಸ್ವಾಮಿ ಮತ್ತೆ ಸಾಯಿಬಾಬನ್ ವಿಗ್ರಹಗಳಿದೆ ಆ ಕಡೆ ಈ ಕಡೆ. ಒಳಗಡೆ ಗಣೇಶ, ನಾರಾಯಣ ಮತ್ತೆ ಲಕ್ಷ್ಮಿ. ಪ್ರಸಾದನೂ ಕೂಡ ಇತ್ತು, ಬೂಂದಿ, ಲಡ್ಡು ಈ ತರ ಪ್ರಸಾದ ಕೊಡ್ತಾ ಇದ್ದಾರೆ. ನಾನು ಕೂಡ ತಗೊಂಡೆ. ಮತ್ತೆ ಇದು ಉತ್ತರದ ದ್ವಾರ. ನಮ್ಮ ಇಶಿಕಾಗೆ ಅಲ್ಲಿಂದ ಪ್ರವೇಶ ಮಾಡಿಸಿ ನಮಸ್ಕಾರ ಮಾಡಿಸ್ತಾ ಇದ್ದಾಳೆ ಸ್ವಾತಿ. ನಾನು, ನಮ್ಮ ಯಜಮಾನ್ರು, ಸ್ವಾತಿ, ಮಗಳು, ನನ್ನ ತಮ್ಮ ಎಲ್ಲರೂ ಕೂಡ ಹೋಗಿದ್ವಿ ಈ ದೇವಸ್ಥಾನಕ್ಕೆ. ಹೊರಗಡೆಯಿಂದ ಬಂದ್ರೆ ಈ ಕಡೆ ಸಾಯಿಬಾಬಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ದೇವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳ್ಳೆ ದೇವ್ರ ದರ್ಶನ ಆಯ್ತು. ರಶ್ ಇದ್ರು ಕೂಡ ಹಾಗೆ ಲೈನ್ ಮೂವ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಸಂಜೆ ತಂಗಿ ಮಕ್ಕಳು, ನಾನು ಎಲ್ಲ ಸೇರಿ ಮನೆ ಹತ್ರ ಇರುವಂತ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಓ, ಭಾರಿ ಅಪ್ಲಿಕೇಶನ್. ಇದು ಕೂಡ ನಮ್ಮ ಮನೆ ಹತ್ರನೇ ಇರುವಂತ ಕಡಪ ಸ್ವಾಮಿ ಮಠ ಅಂತ ಹೇಳಿ. ಅಂದ್ರೆ ಇಲ್ಲಿ ಗುರುಗಳು ಕಡಪ ಸ್ವಾಮಿ ಅಂತ ಹೇಳಿ ಅವ್ರ ಹೆಸರಿನಲ್ಲೇ ದೇವಸ್ಥಾನ ಮತ್ತೆ ಆಶ್ರಮ ಎಲ್ಲ ಕೂಡ ಇದೆ. ತುಂಬಾ ಚೆನ್ನಾಗಿ ಇಲ್ಲೂ ದರ್ಶನ ಆಯ್ತು. ಈ ಮಣಿ ಸರಗಳನ್ನ ಯಾಕೆ ಹಾಕಿದೀನಿ, ಈ ರೀತಿ ಹಾಕ್ಬೋದಾ, ಮತ್ತೆ ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ, ಖಂಡಿತವಾಗ್ಲೂ ಹಾಕ್ಬೋದು. ದೇವರಿಗೆ ನಾವು ಅಲಂಕಾರ ಮಾಡೋದಕ್ಕೆ ಚಿನ್ನ ಬೆಳ್ಳಿನೇ ಎಲ್ಲಿಂದ ತರೋದಲ್ವಾ. ಹಾಗಾಗಿ ಈ ರೀತಿ ಮಣಿ ಹಾರಗಳನ್ನ ಕೂಡ ನಾವು ಹಾಕ್ಬೋದು. ಮುತ್ತು ಮತ್ತೆ ಈ ರೀತಿ ಗೋಲ್ಡ್ ಕಲರ್ ಮಣಿ, ಸಿಲ್ವರ್ ಕಲರ್ ಮಣಿ ಎಲ್ಲಾನು ಕೂಡ ನಾವು ಯಾವುದೇ ರೀತಿ ವಸ್ತುಗಳನ್ನ ಅಲಂಕಾರಕ್ಕೆ ಉಪಯೋಗಿಸ್ಕೊಂಡು ಹಾಕ್ಬೋದು. ಆದ್ರೆ ನಾವು ಯೂಸ್ ಮಾಡಿರೋಂಥದ್ದಾಗಿರ್ಬಾರ್ದು ಅಷ್ಟೇನೆ. ನಾವು ಸೀರೆ ಕುಚ್ಚು ಹಾಕೋದಕ್ಕೆ ಮತ್ತೆ ಬ್ಲೌಸ್ ಡಿಸೈನ್ಗಳಿಗೆ ಅಂತ ಹೇಳಿ ಮಣಿ ತರ್ತಾ ಇರ್ತೀನಲ್ಲ, ಅದರಲ್ಲಿ ಈ ರೀತಿ ನಾನೇ ಚಿಕ್ಕದಾಗಿ ಪೋಣಿಸಿ ಹಾಕಿರೋದು. ನಿಮ್ಗೆ ಇನ್ನು ಈಸಿ ಮೆಥಡ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ಬೇಕು ಅಂದ್ರೆ, ಈಗ ರಾಖಿಗಳು ಬರುತ್ತೆ ನೋಡಿ. ನಾವೀಗ ರಾಖಿ ಹಬ್ಬಕ್ಕೆಲ್ಲ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ತೀವಲ್ಲ,
ಅದರಲ್ಲೂ ಕೂಡ ಈ ರೀತಿ ಡಿಸೈನ್ ಮಣಿಗಳನ್ನ ಪೋಣಿಸಿರ್ತಾರೆ. ನೀವು ಬೇಕಾದ್ರೆ ಅದನ್ನ ತಗೊಂಡು ಅದರಲ್ಲಿ ಏನಾದ್ರೂ ಈ ಡಾಲರ್ಗಳಿದ್ರೆ ಅದನ್ನ ಕಟ್ ಮಾಡಿ ತೆಗೆದು ಬಿಡಿ. ಮಣಿಗಳನ್ನ ಮಾತ್ರ ಆ ದಾರ ಕೂಡ ಚೆನ್ನಾಗಿ ಗಟ್ಟಿಯಾಗೇ ಇರುತ್ತೆ. ಅದನ್ನ ಸೇರಿಸ್ಕೊಂಡು ಗಂಟು ಹಾಕಿ ಈ ರೀತಿ ಚಿಕ್ಕ ಚಿಕ್ಕ ಹಾರಗಳನ್ನ ಮಾಡ್ಕೋಬಹುದು. ನಿಮಗೆ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಯಾವ ರೀತಿ ಮಾಡೋದು ಅನ್ನೋದನ್ನ ಮಾಡಿ ತೋರಿಸ್ತೀನಿ. ಆದ್ರೆ ತುಂಬಾ ಚೆನ್ನಾಗಿರುತ್ತೆ ವಿಗ್ರಹಗಳಿಗೆ ಅಲಂಕಾರ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಿ.